ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ರಿಗೂ. ನೋಡಿ, ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ನಾನು ನೈವೇದ್ಯ ಮಾಡ್ತಾಯಿದ್ದೇನೆ, ಅನ್ನ ಪ್ರಸಾದಂ ಅಂತ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ನಮ್ಮ ಮನೆಯಲ್ಲಿ ನಾನು ಇದೇ ರೀತಿ ನೈವೇದ್ಯ ಮಾಡೋದು, ದೇವಸ್ಥಾನಗಳಲ್ಲಿ ಮಾಡ್ತಾರೆ ನೋಡಿ, ಅದೇ ಶೈಲಿಯಲ್ಲಿ ಇವತ್ತು ದೇವಿಗೆ ಪ್ರಸಾದದ ರೂಪದಲ್ಲಿ ಇಡ್ಲಿಕ್ಕೋಸ್ಕರ ನಾನು ಮಾಡ್ತಾ ಇದ್ದೇನೆ. ಹಾಗೆ ನಿಮಗೆ ಸಹ ತೋರಿಸ್ತಾ ಇದ್ದೇನೆ. ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. ಇದನ್ನು ನಾವು ನೋಡಿ, ನಾನಿಲ್ಲಿ ಒಂದು ಅರ್ಧ ಲೋಟದಷ್ಟು ಹೆಸರು ಬೇಳೆ ತೆಗೆದುಕೊಂಡಿದ್ದೇನೆ. ನಾನು ಸಣ್ಣ ಲೋಟ ತೆಗೆದುಕೊಂಡಿದ್ದೇನೆ. ಹಾಗೆಯೇ ಅದೇ ಲೋಟದಲ್ಲಿ 1 ಲೋಟದಷ್ಟು ಸೋನಾ ಮಸೂರಿ ಅಕ್ಕಿ ಇದೆ ನೋಡಿ, ಸಣ್ಣ ಗಾತ್ರದ ಅಕ್ಕಿ. ಅದನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೇನೆ. ಹೆಚ್ಚಾಗಿ ನೈವೇದ್ಯ ಮಾಡಲು ಅದನ್ನೇ ಉಪಯೋಗಿಸ್ತಾರೆ. ಇದಕ್ಕೆ ನಾನೀಗ ಸಾಧಾರಣ 4 ಗ್ಲಾಸ್ನಷ್ಟು ನೀರನ್ನು ಹಾಕ್ತಾ ಇದ್ದೇನೆ ನೋಡಿ, ತೋರಿಸ್ತಾ ಇದ್ದೇನೆ ನಿಮಗೆ. 4 ಗ್ಲಾಸ್ ನೀರು, ಇದು ಸರಿಯಾಗ್ತದೆ ನಮಗೆ. 1 ವಿಜಿಲ್ ಕೂಗಿಸಿದರೆ ಸಾಕು. ತಣ್ಣಗಾದ ನಂತರ ನೋಡಿ, ತೆಗೆದು ನೋಡಿದರೆ ಚೆನ್ನಾಗಿ ಬೇಳೆ ಮತ್ತು ಅನ್ನ ಬೆಂದಿರ್ತದೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಇದನ್ನೀಗ ಪಕ್ಕಕ್ಕಿಟ್ಟು ನಾವು ಗೇರು ಬೀಜ ಹುರಿಯುವ. ಸೇಮ್ ಗ್ಲಾಸಲ್ಲೇ ನಾನು 1 ಗ್ಲಾಸಿನಷ್ಟು ತುಪ್ಪ ತೆಗೆದುಕೊಂಡಿದ್ದೇನೆ. ನಾನು ಸ್ವಲ್ಪ ಕರಗಿಸಿದ್ದೇನೆ ತುಪ್ಪವನ್ನು. ಇದಕ್ಕೀಗ ನಮಗೆ ದ್ರಾಕ್ಷಿ ಗೋಡಂಬಿ ಇಷ್ಟೇ ಹಾಕಬೇಕಂತ ಏನಿಲ್ಲ, ಹಾಕಿದಷ್ಟು ನಿಮಗೆ ಎಷ್ಟು ಅನ್ನಿಸ್ತದೆ ಅಷ್ಟು ಹಾಕ್ಕೊಳ್ಬೋದು. ನಾನಿಲ್ಲಿ ಸಾಧಾರಣ ಒಂದು 3 ಟೇಬಲ್ ಸ್ಪೂನ್ನಷ್ಟು ಎರಡನ್ನು ತೆಗೆದುಕೊಂಡಿದ್ದೇನೆ. ಸ್ವಲ್ಪ ಗೇರು ಬೀಜ ಗೋಲ್ಡನ್ ಬ್ರೌನ್ ಬರುವವರೆಗೆ ಹುರಿದ್ರೆ ಸಾಕು. ನಂತರ ಅದೇ ತುಪ್ಪಕ್ಕೆ ನಾವು ಮಾಡಿಟ್ಟ ಬೇಳೆ ಮತ್ತು ಅಕ್ಕಿದ್ದು ಅನ್ನವನ್ನು ಹಾಕುವ. ನೋಡಿ, ಎಲ್ಲವನ್ನು ಹಾಕಿದ್ದೇನೆ ನಾನು. ಅಡಿಯಲ್ಲಿ ತುಪ್ಪ ಇರುವ ಕಾರಣ ತಳ ಹಿಡಿಯುವುದಿಲ್ಲ, ಮೆಲ್ಲ ಉರಿಯಲ್ಲೇ ಬೇಯಿಸಬೇಕಿದನ್ನು. ಇನ್ನೊಂದು 5-6 ನಿಮಿಷ ಬೇಯಿಸಿದರೆ ಸಾಕಾಗ್ತದೆ. ನಾನು ಇದನ್ನೊಂಚೂರು ಮಿಕ್ಸ್ ಮಾಡಿದರೆ ಸಾಕು. ನೋಡಿ, ಈಗ ನಾನು ಇದಕ್ಕೆ ಇದು ಆರ್ಗ್ಯಾನಿಕ್ ಬೆಲ್ಲ ಅಂತ ಹೇಳ್ತೇವೆ ನೋಡಿ, ಆ ಬೆಲ್ಲ ತಂದಿಟ್ಟಿದ್ದೇನೆ. ಇದು ಸ್ವಲ್ಪ ನೀರು ದಪ್ಪ ಈ ರೀತಿ ಇರ್ತದೆ ನೋಡಿ. ಮತ್ತು ಪ್ರಸಾದಕ್ಕೆ ಇದು ದೇವಸ್ಥಾನಗಳಲ್ಲಿ ಉಪಯೋಗಿಸುವಂತಹ ಬೆಲ್ಲ ಇದುವೇ. ನಾನು ಸಹ ಅದನ್ನೇ ಉಪಯೋಗಿಸ್ತಾ ಇದ್ದೇನೆ. ಇದು ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ, ಅದೇ ಕಲರ್ ಬರ್ತಾ ಇದೆ ನೋಡಿ. ಒಂದು ಸಲ ಈ ರೀತಿ ಮೆಲ್ಲ ಉರಿಯಲ್ಲೇ ಮಿಕ್ಸ್ ಮಾಡುವ. ಇದು ಏಲಕ್ಕಿ ಪುಡಿ. ನಾನು ಲವಂಗ ಅಥವಾ ಕರ್ಪೂರ ಇಂಥದ್ದನ್ನು, ಪಚ್ಚೆ ಕರ್ಪೂರ ಇಂಥದ್ದೇನು ಹಾಕೋದಿಲ್ಲ ನೋಡಿ. ಇವತ್ತು ನಾನು ಇದೇ ರೀತಿ ಮಾಡೋದು, ಹಾಗಾಗಿ ನಿಮಗೆ ಸಹ ಅದನ್ನೇ ತೋರಿಸ್ತಾ ಇದ್ದೇನೆ ನೋಡಿ. ಇಷ್ಟಾದರೆ ಸಾಕು. ಒಂಚೂರು ಮುಚ್ಚಳ ಮುಚ್ಚಿ 1-2 ನಿಮಿಷ ಮೆಲ್ಲ ಉರಿಯಲ್ಲೇ ಇಡುವ. ಸಾಕು. 1-2 ನಿಮಿಷ ಆದ ಕೂಡಲೇ ಮುಚ್ಚಳ ತೆಗೆದು ಒಂದು ಸಲ ತಿರುಗಿಸಿದರೆ ನೋಡಿ, ನೈವೇದ್ಯ ಪ್ರಸಾದ ರೆಡಿ ಆಯಿತು ನಮ್ಮದು. ಇವತ್ತು ದೇವರಿಗೆ ಸಮರ್ಪಿಸಲು ಒಂದು ತುಳಸಿ ಎಲೆ ಇಟ್ಟು ದೇವರಿಗೆ ನಾನು ಸಮರ್ಪಣೆ ಮಾಡಿದ್ದೇನೆ. ನಾಳೆ ಇನ್ನೊಂದು ಹೊಸ ಅಡಿಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.